Hello Karnataka aspirants, KS and IS aspirants. May 24ಗೆ IS ಪ್ರಿಲಿಮ್ಸ್ ಏನಿದೆಯಲ್ಲ ಅದಕ್ಕೋಸ್ಕರ ಆಮೇಲೆ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ KS ಎಕ್ಸಾಮ್ಗೋಸ್ಕರ ನಾ ಈ ಲುಕೆಟ್ ಸೀರೀಸ್ ಅನ್ನು ಮಾಡ್ತಾ ಇರೋದು. ಇದರಲ್ಲಿ ವ್ಯಾಲ್ಯೂ ಎಡಿಷನ್ಸ್ ಟಾಪಿಕ್ಸ್ ಗಳನ್ನ ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗೋಸ್ಕರನೇ ಮಾಡ್ತಾ ಇರತಕ್ಕಂತ ಕ್ಲಾಸಸ್ ಇದು. ಓಕೆ ನೋಡಿ, ನಾವು ಲುಕೆಟ್ ಸೀರೀಸ್ ನಲ್ಲಿ ಲಾಸ್ಟ್ ಎಪಿಸೋಡ್ 4 ನಲ್ಲಿ ಒಂದು ಡಿಫ್ರೆಂಟ್ ಟಾಪಿಕ್ ಗಳನ್ನ ಇಂಪಾರ್ಟೆಂಟ್ 4 ಟಾಪಿಕ್ಸ್ ಗಳನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ತರ ಇವತ್ತಿನ ಸೆಷನ್ ಎಪಿಸೋಡ್ 5 ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ತಂದಿದ್ದೇನೆ. ಬನ್ನಿ ಫಿಫ್ತ್ ಟಾಪಿಕ್ ಅನ್ನ ನೋಡೋಣ. ನಮ್ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗಳಿಗೆ ಇದನ್ನ ರೀಚ್ ಆಗೋ ತರ ಮಾಡಿ. ಓಕೆ ನೋಡಿ, ಫಿಫ್ತ್ ಎಪಿಸೋಡ್ ನಲ್ಲಿ ಏನಿದೆ ಅಂತಂದ್ರೆ ನನ್ನ ಟಾಪಿಕ್ ಅನ್ನ ಇಂಡಸ್ಟ್ರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ತಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಫಸ್ಟ್ ಟಾಪಿಕ್ ಏನಿದೆ, ಬ್ಲೂ ಪೋರ್ಟ್ಸ್ ಅಂತ, ಇಂಡಿಯಾ ಸ್ಮಾಲ್ ಫಿಶಿಂಗ್ ಪೋರ್ಟ್ಸ್ ಅಂತ ಕೂಡ ಕರೀತಾರೆ. ಬ್ಲೂ ಪೋರ್ಟ್ಸ್ ಏನಿದೆ, ಬ್ಲೂ ಪೋರ್ಟ್ಸ್ ಏನಿದೆ, ಸಿಗ್ನಿಫಿಕೆನ್ಸ್, ಅಬ್ಜೆಕ್ಟಿವ್ಸ್ ಏನಿದೆ ಇದ್ರದ್ದು, ಇದನ್ನೇನ್ ಕಾಂಟೆಕ್ಸ್ಟ್ ಇಂದ ಪಾರ್ಟ್ನರ್ಸ್ ಏನಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡೋಣ. ಇದ್ರ ಜೊತೆಗೆ ನಾನು ಟಾಪಿಕ್ಸ್ ಗಳನ್ನ ಇದು ಮಾಡಿದ್ದೇನೆ. ಬಿಫೋರ್ ನನ್ನ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ. ಏನಾದ್ರೂ ನಿಮ್ಗೆ ಬೇಕಾದ್ರೆ ಅಥವಾ ನನ್ನಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ನಮ್ಮ ಟೀಮ್ ಇಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕಮೆಂಟ್ ಸೆಷನ್ ಅಲ್ಲಿ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗೋಸ್ಕರ ರೀಚ್ ಆಗೋ ತರ ಮಾಡಿ. ಓಕೆ ನೋಡಿ, ಬ್ಲೂ ಪೋರ್ಟ್ಸ್ ನಲ್ಲಿ ಏನಿದೆ, ಬ್ಲೂ ಪೋರ್ಟ್ಸ್ ಅಂತಂದ್ರೆ ಮಾಡರ್ನ್ ಅಂಡ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ಡ್ರೆವನ್ ಫಿಶಿಂಗ್ ಹಾರ್ಬರ್ಸ್ ಹಬ್ಸ್ ಇರುತ್ತೆ. ಇದ್ರ ಮೇನ್ ಏಮ್ ಏನಂತಂದ್ರೆ ಟ್ರಾನ್ಸ್ಫರ್ ಟ್ರೆಡಿಷನಲ್ ಫಿಶಿಂಗ್ ಪೋರ್ಟ್ ಇಂಟು ಸಸ್ಟೈನಬಲ್ ಸೆಂಟರ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗಿ ಟ್ರಾನ್ಸ್ಫರ್ ಮಾಡೋದು. ಎಕಲಾಜಿಕಲ್ ಸ್ಟೀವರ್ಡ್ಶಿಪ್ ಆಗಿರ್ಬೋದು, ಕೋಸ್ಟಲ್ ಲೈವ್ಲಿಹುಡ್ಸ್. ಕೋಸ್ಟಲ್ ಲೈವ್ಲಿಹುಡ್ಸ್ ಅಂತಂದ್ರೆ ಮೀನುಗಾರರು ಇರ್ತಾರಲ್ಲ, ಫಿಶಿಂಗ್ ಮಾಡ್ತಾರಲ್ಲ, ಅವರಿಗೆ ಮರನ್ನ ಸೀ ಫುಡ್ಸ್ ಅಂತ ಕರಿತೇವಲ್ಲ, ಅವ್ರಿಗೆ ಏನ್ ಕರಿತೇವಲ್ಲ ಅಲ್ಲಿ ಬರೋದು ಬ್ಲೂ ಎಕಾನಮಿ ಅಂತ ಕರಿತೇವಲ್ಲ, ಅದು ಬರೋದು. ಇದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ತಗೊಂಡಿದ್ದೀನಿ ನೋಡಿ. ಇದು ಏನಂತಂದ್ರೆ ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಟೆಕ್ನಾಲಜಿಕಲ್ ಕೋಆಪರೇಷನ್ ಜೊತೆ ಸೈನ್ ಮಾಡಿ ಇದು ನಾವು ಸಿ ಕೋರ್ಸ್ ಅನ್ನು ಮಾಡ್ತಾರೆ. ಅದರಲ್ಲಿ ಮೇನ್ ಪ್ರೋಗ್ರಾಮ್ ಅಂತಂದ್ರೆ ಎಫ್ ಎ ಏನಿರುತ್ತಲ್ಲ ಅದೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದು. ಅದು ಬ್ಲೂ ಪೋರ್ಟ್ಸ್ ಆಗಿ ಇದು ಮಾಡ್ತದೆ. ಏನಂತಂದ್ರೆ ಅಲ್ಲೇನ ವಿತ್ ಇಂಡಿಯನ್ಸ್ ಬ್ಲೂ ಎಕನಾಮಿಕ್ ಗೋಲ್ಸ್ ಅಂಡ್ ಸಸ್ಟೈನಬಲ್ ಫಿಶರಿ ಗ್ರೋತ್ ಅಂತ. ಸಸ್ಟೈನಬಲ್ ಫಿಶರೀಸ್ ಗ್ರೋತ್ ಅಂತಂದ್ರೆ ಏನಂತಂದ್ರೆ ಈ ಕಡೆ ಸಮುದ್ರಕ್ಕೆ ಮರೈನ್ ಆರ್ಗಾನಿಸಮ್ಸ್ ಗಳಿಗೆ ಹಾರ್ಮ್ ಆಗಂಗಿಲ್ಲ, ಈ ಕಡೆ ಸಸ್ಟೈನಬಲ್ ಆಗಿ ವುಮೆನ್ ಗೂ ಹಾರ್ಮ್ ಆಗಂಗಿಲ್ಲ. ಇವರು ಬದುಕಬೇಕು, ಆ ಕಡೆ ಅದಕ್ಕೂ ಎಫೆಕ್ಟ್ ಆಗ್ಬಹುದು. ಈ ತರ ಸಸ್ಟೈನಬಲ್ ಅಂತಂದ್ರೆ ಮೀನಿಂಗ್ ಅದು. ನಂಗೆ ಬ್ಲೂ ಎಕಾನಮಿ ಅಂದ್ರೆ ಏನಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬ್ಲೂ ಎಕಾನಮಿ ಲಾಸ್ಟ್ ಕ್ಲಾಸಸ್ ನಲ್ಲಿ ಹೇಳಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಮೇನ್ ಅಬ್ಜೆಕ್ಟಿವ್ ಆಫ್ ದ ಬ್ಲೂ ಪೋರ್ಟ್ಸ್ ಏನಂತಂದ್ರೆ ನೋಡಿ, ಮಾಡರ್ನೈಸಿಂಗ್ ಫಿಶರೀಸ್ ಹಾರ್ಬರ್ಸ್ ಏನಿರ್ತಾವಲ್ಲ ಅದನ್ನ ಮಾಡರ್ನೈಸ್ ಮಾಡೋದು. ಯಾವ್ಯಾವ ಸ್ಮಾಲ್ ಟೆಕ್ನಾಲಜಿ ಯೂಸ್ ಮಾಡಿ, ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, 5G ಟೆಕ್ನಾಲಜಿನ ಯೂಸ್ ಮಾಡಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿ ನಮ್ದು ಮಾಡರ್ನೈಸ್ ಮಾಡೋದು. ಅದು ಮೇನ್ ಅಬ್ಜೆಕ್ಟಿವ್. ಸೆಕೆಂಡ್ ಅಬ್ಜೆಕ್ಟಿವ್ ಏನಂತಂದ್ರೆ ಇಂಪ್ರೂವ್ ಪೋಸ್ಟ್ ಹಾರ್ವೆಸ್ಟ್ ವ್ಯಾಲ್ಯೂ ಚೈನ್ ಅನ್ನ ಇಂಪ್ರೂವ್ ಮಾಡೋದು. ಯಾವುದು ಕೋಲ್ಡ್ ಚೈನ್ ಆಗಿರ್ಬೋದು, ಪ್ರೊಸೆಸಿಂಗ್, ಅದು ಲಾಜಿಸ್ಟಿಕ್ಸ್ ಆಗಿರ್ಬೋದು, ಇದನ್ನ ಇಂಪ್ರೂವ್ ಮಾಡೋದು ಸೆಕೆಂಡ್ ಅಬ್ಜೆಕ್ಟಿವ್. ಥರ್ಡ್ ಅಬ್ಜೆಕ್ಟಿವ್ ಅಂತಂದ್ರೆ ಪ್ರಮೋಟ್ ಇಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎನರ್ಜಿ ಎಫಿಷಿಯನ್ಸಿ ಆಗಿರ್ಬೋದು, ಸೋಷಿಯಲ್ ಇನ್ಕ್ಲೂಷನ್, ಫಾರ್ ಎಕ್ಸಾಂಪಲ್ ಫಿಶರ್ ಸೇಫ್ಟಿ ಆಗಿರ್ಬೋದು, ವುಮೆನ್ ಫ್ರೆಂಡ್ಲಿ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡೋದು. ಇದರ ಮೇನ್ ಅಬ್ಜೆಕ್ಟಿವ್ ಇದಾಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಪೊಟೆನ್ಶಿಯಲ್ ಅನ್ನ ಇಂಪ್ರೂವ್ ಮಾಡೋದು. ಕಮ್ಯುನಿಟಿ ಲೆವೆಲ್ ಏನ್ ಇರುತ್ತಲ್ಲ, ಎಕ್ಸ್ಪೋರ್ಟ್ ಅನ್ನು ಇನ್ಕ್ರೀಸ್ ಮಾಡೋದು. ಇದರ ಬ್ಲೂ ಪೋರ್ಟ್ ಮೇನ್ ಇದು ಅಬ್ಜೆಕ್ಟಿವ್. ನೆಕ್ಸ್ಟ್ 2025 ಪೈಲಟ್ ಬ್ಲೂ ಪೋರ್ಟ್ಸ್ ಅಂತ ಮಾಡಿದ್ದಾರೆ. ಒಂದು ದೀವ್ ನಲ್ಲಿ ಬರುತ್ತೆ, ಅದು ವೆನಕಬರ ಅಂತ ಬರುತ್ತೆ. ಗುಜರಾತ್ ನಲ್ಲಿ ಬರುತ್ತೆ, ಅದು ಚಕಾವ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ಯಾರಕಲ್ ಎಲ್ಲಿ ಬರುತ್ತೆ ಅಂತ ಪುಡುಚೇರಿನಲ್ಲಿ ಬರುತ್ತೆ. ಇವೆಲ್ಲ ಇದು ಮಾಡಿದ್ದಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ 369.8 crore ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬ್ಲೂ ಪೋರ್ಟ್ಸ್ ಗಳನ್ನ ಬ್ಲೂ ಎಕಾನಮಿನ ಡೆವಲಪ್ ಮಾಡ್ಬೇಕು ಅನ್ನೋದು ಇದ್ರದ್ದು ಮೇನ್ ಪ್ರೋಗ್ರಾಮ್ ಅಬ್ಜೆಕ್ಟಿವ್. ಮೇನ್ ಸಿಗ್ನಿಫಿಕೆನ್ಸ್ ಯಾವುದು ನೋಡಿ, ಸಿಗ್ನಿಫಿಕೆನ್ಸ್ ನಲ್ಲಿ ನಾವು ನೋಡೋದಾದ್ರೆ ಬೂಸ್ಟ್ ಬ್ಲೂ ಎಕಾನಮಿನ ಬೂಸ್ಟ್ ಮಾಡೋದು ಮತ್ತು ಫಿಶರೀಸ್ ಎಕ್ಸ್ಪೋರ್ಟ್ಸ್ ಅನ್ನು ಬೂಸ್ಟ್ ಮಾಡೋದು, ರೆಡ್ಯೂಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಮತ್ತು ಇಂಪ್ರೂವ್ ದ ಫುಡ್ ಸೆಕ್ಯೂರಿಟಿ ಇಂಪ್ರೂವ್ ಮಾಡೋದು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೇನ್ ಇದು ಮೇನ್ಸ್ ನಲ್ಲಿ ಬರುವಾಗ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಬೇಕಾಗುತ್ತೆ. ಬಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ಏನೇನು ಪಾಯಿಂಟ್ಸ್ ಹೇಳಿದ್ರೆ ಅಷ್ಟು ಸಾಕು. ಮೇನ್ಸ್ ಗೆ ಈ ತರ ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಂಟಿಗ್ರೇಟೆಡ್ ಸಸ್ಟೈನಬಿಲಿಟಿ ವಿತ್ ಕೋಸ್ಟಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಇಂಟಿಗ್ರೇಟ್ ಮಾಡಬೇಕು. ಇದೇ ಮೇನ್ ಬ್ಲೂ ಎಕನಾಮಿ.
ಬ್ಲೂ ಕೋರ್ಸ್ ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. KS ಆಗಿರ್ಬೋದು, IAS ಎಕ್ಸಾಮ್ ಆಗಿರ್ಬೋದು. ನೆಕ್ಸ್ಟ್ ಬರೋದ PM ಮಿತ್ರ ಸ್ಕೀಮ್. ಏನಿದೆ PM ಮಿತ್ರ ಸ್ಕೀಮು, ಇದ್ರದ್ದು ಅಬ್ಜೆಕ್ಟಿವ್ ಏನು, ಕೀ ಫೀಚರ್ಸ್ ಏನನ್ನು ನೋಡೋಣ. ನೋಡಿ, PM ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪರಲ್ ಅಂತ ಕರೀತಾರೆ. ಏನ್ PM ಮಿತ್ರ ಅಂತಂದ್ರೆ ಏನು? ಪ್ರಧಾನ್ ಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪರಲ್. ಇದು ಸ್ವಲ್ಪ ಲಾಂಗ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಇದೊಂದು ಫ್ಲಾಗ್ಶಿಪ್ ಗೌರ್ಮೆಂಟ್ ಸ್ಕೀಮ್. ಇದು ನನಗೆ ಫ್ಲಾಗ್ಶಿಪ್ ಅಂತಂದ್ರೆ ಏನಂತೇಳಿ ನಂಗೆ ತಿಳಿಸ್ಬೇಕು ನೀವು. ಫ್ಲಾಗ್ಶಿಪ್ ಗೌರ್ಮೆಂಟ್ ಸ್ಕೀಮ್ ಟು ಡೆವಲಪ್ ದ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ಸ್ ವಿತ್ ಕಂಪ್ಲೀಟ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅನ್ನು ಇಂಪ್ರೂವ್ ಮಾಡೋದು, ರಾ ಫೈಬರ್ ಇಂಟು ಫಿನಿಶ್ಡ್ ಅಪೆರಲ್ ಮಾಡೋದು. ರಾ ಫೈಬರ್ ಏನಿರುತ್ತೋ ಅದನ್ನ ಫಿನಿಶ್ ಆಗಿ ಮಾಡೋದು ಎಟ್ ಒನ್ ಲೊಕೇಶನ್ ಅಲ್ಲಿ. ಇದೇ ಮೇನ್ PM ಮಿತ್ರದ್ದು ಮೇನ್ ಇಂಟೆನ್ಷನ್ ಇದೆ. ಓಕೆನಾ, ಗೊತ್ತೈತಲ್ಲ. ನೆಕ್ಸ್ಟ್ ನೋಡಿ, ವಿಷನ್ ಅಂಡ್ ಮ್ಯೂಟೋ ಏನಿದೆ ಅಂತಂದ್ರೆ ಇದ್ರ ಸೆಂಟರ್ಸ್ 5F ವಿಷನ್ ಅನ್ನು. ಏನಿದೆ 5F ಅಂದ್ರೆ ಫಾರ್ಮ್, ಫೈಬರ್, ಫ್ಯಾಕ್ಟರಿ, ಫ್ಯಾಷನ್ ಅಂಡ್ ಫಾರೆನ್. ಇದೇ ಮೇನ್ ಮೋಟೋ ಇದ್ದದ್ದು ವಿಷನ್ PM ಮಿತ್ರ ಸ್ಕೀಮ್ದು. ನೆಕ್ಸ್ಟ್ ನಮ್ದು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ಏನಿರುತ್ತೆ ಅದಕ್ಕೆ ಇಂಟಿಗ್ರೇಟ್ ಮಾಡಿಬಿಟ್ಟು ಗ್ಲೋಬಲ್ ಎಕ್ಸ್ಪೋರ್ಟ್ ಆಗಿ ಮಾಡಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಇರುತ್ತೆ, ಮೇನ್ ವಿಷನ್ ಅದೇ. ನೆಕ್ಸ್ಟ್ ಕೀ ಫೀಚರ್ಸ್ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ವರ್ಲ್ಡ್ ಕ್ಲಾಸ್ ಟೆಕ್ಸ್ಟೈಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಗೆ ರೋಡ್ಸ್ ಆಗಿರ್ಬೋದು, ಯುಟಿಲಿಟೀಸ್ ಆಗಿರ್ಬೋದು, ಲಾಜಿಸ್ಟಿಕ್ ಆಗಿರ್ಬೋದು, ಟೆಸ್ಟಿಂಗ್ ಲ್ಯಾಬ್ಸ್ ಆಗಿರ್ಬೋದು, ಇನ್ಕ್ಯುಬೇಷನ್ ಸೆಂಟರ್ಸ್ ಏನಿರ್ತಾವಲ್ಲ ಅವೆಲ್ಲ ಡೆವಲಪ್ಮೆಂಟ್ ವರ್ಲ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಆಗಿ ಮಾಡೋದು. ಮತ್ತು ವ್ಯಾಲ್ಯೂ ಚೈನ್ಸ್ ಏನಿರ್ತಾವ ಇಂಟಿಗ್ರೇಟ್ ಮಾಡೋದು. ಸ್ಪೈನಿಂಗ್ ಆಗಿರ್ಬೋದು, ವೀವಿಂಗ್ ಆಗಿರ್ಬೋದು, ಪ್ರೊಸೆಸಿಂಗ್, ಪ್ರಿಂಟಿಂಗ್, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತವಲ್ಲ ಅವೆಲ್ಲ ವರ್ಲ್ಡ್ ಕ್ಲಾಸ್ ಆಗಿ ಮಾಡೋದು ಇದ್ರ ಮೇನ್ ವಿಷನ್ ಆಗಿರುತ್ತೆ. ನೆಕ್ಸ್ಟ್ PPP ಮಾಡೆಲ್ ಸ್ಪೇಷಲ್ ಪರ್ಪಸ್ SP ಏನಿರುತ್ತಲ್ಲ SPV ಅಂತ ಕರೀತಲ್ಲ, ಸ್ಪೇಷಲ್ ಪರ್ಪಸ್ ವೆಹಿಕಲ್ಸ್ ಅಂತ ಜಾಯಿಂಟ್ಲಿ ಓನ್ಡ್ ಬೈ ಸೆಂಟರ್ ಅಂಡ್ ಸ್ಟೇಟ್ ಜಾಯಿಂಟ್ ಆಗಿ ವರ್ಕಿಂಗ್ ಮಾಡೋದು. ಇದ್ರ ಮೇನ್ ಇದು ಅಬ್ಜೆಕ್ಟಿವ್ ಅಂತಂದ್ರೆ ಇದು PM ಮಿತ್ರ ಸ್ಕೀಮ್ ಅಂದ್ರೆ ಏನು, ಇದ್ರದ್ದು ಏನೇನು ವಿಷನ್ ಇದೆ, ಕೀ ಫ್ಯೂಚರ್ಸ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಇದ್ರದ್ದು ಅಬ್ಜೆಕ್ಟಿವ್ ಅನ್ನ ಗೊತ್ತಿರಬೇಕು. ಯಾಕಂತಂದ್ರೆ ಪ್ರಿಲಿಮ್ಸ್ ನಲ್ಲಿ ನೀವು ಅಬ್ಜೆಕ್ಟಿವ್ ಗಳನ್ನ ಆಪ್ಷನ್ಸ್ ನಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ನೀವು ರಿಮೂವ್ ಮಾಡೋಕೆ ಅಥವಾ ಫ್ಯಾಕ್ಟ್ಸ್ ಅನ್ನ ಗೊತ್ತಿದ್ರೆ ನೀವು ಈಸಿಯಾಗಿ ರಿಮೂವ್ ಮಾಡಿ ನೀವು ಆನ್ಸರ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಏನಿದು ರೆಡ್ಯೂಸ್ ದ ಪ್ರೊಡಕ್ಷನ್ ಇನ್ ಲಾಜಿಸ್ಟಿಕ್ ಕಾಸ್ಟ್ ಅಂಡ್ ಬೂಸ್ಟ್ ಗ್ಲೋಬಲ್ ಕಾಂಪಿಟಿಟಿವ್ನೆಸ್ ಆಫ್ ಇಂಡಿಯನ್ ಟೆಕ್ಸ್ಟೈಲ್. ಇದ್ರದ್ದು ಮೇನ್ ಅಟ್ರಾಕ್ಷನ್ 70,000 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್ ಮಾಡಬೇಕು. ಆಮೇಲೆ 20 lakhs ಜಾಬ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಜಾಬ್ಸ್ ಅನ್ನು ಕ್ರಿಯೇಟ್ ಮಾಡೋದು ಇದ್ರದ್ದು ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ. ಆಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತಲ್ಲ ಅದನ್ನು ಪ್ರಮೋಟ್ ಮಾಡಬೇಕು. ಟೆಕ್ನಾಲಜಿ ಅಡಾಪ್ಟೇಷನ್ ಅಂಡ್ ಇನೋವೇಷನ್ ಅನ್ನು ಪ್ರಮೋಟ್ ಮಾಡಬೇಕು. ಇದೇ ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ LLS 7 ಪಾರ್ಕ್ಸ್ ಗಳನ್ನ ನಮ್ಮ PM ಮಿತ್ರ ಸ್ಕೀಮ್ಸ್ ಅನ್ನ 7 ಪಾರ್ಕ್ಸ್ ಗಳನ್ನ ಇದಾವೆ ಇಂಡಿಯಾದಲ್ಲಿ. ಯಾವ್ಯಾವ ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕು. ಒಂದೇದು ಯಾವ ಸ್ಟೇಟ್ ನಲ್ಲಿ, ತಮಿಳುನಾಡಲ್ಲಿದೆ, ತೆಲಂಗಾಣದಲ್ಲಿದೆ, ಗುಜರಾತ್ ನಲ್ಲಿದೆ, ಕರ್ನಾಟಕದಲ್ಲಿದೆ ಮತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ. ಇವು 7 ಸ್ಟೇಟ್ಸ್ ಗಳನ್ನ 7 ಪಾರ್ಕ್ಸ್ ಗಳನ್ನ ಎಲ್ಲಿದೆ ಅನ್ನೋದನ್ನ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ KS ಎಕ್ಸಾಮ್ ಅಥವಾ KPSC ಎಕ್ಸಾಮ್, FDA, PSI ಡೈರೆಕ್ಟ್ ಕೇಳಬಹುದು ಯಾವ ಸ್ಟೇಟ್ ನಲ್ಲಿ ಇದೆ ಅಂತ. ಅಥವಾ UPSC ನಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ನಲ್ಲಿ ಫ್ರೈ ಮಾಡಿದಾಗ ಇದು ಮೆನ್ಷನ್ ಮಾಡಿದಾಗ ನಿಮ್ಗೆ ಎಲಿಮಿನೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಬೇಕು. ಇಷ್ಟು ಸಾಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಥರ್ಡ್ ಟಾಪಿಕ್ ಏನಂತಂದ್ರೆ ಇವತ್ತಿನ ವಿಕೆಟ್ ಸೀರೀಸ್ ಥರ್ಡ್ ಟಾಪಿಕ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025. ವೆರಿ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ ಕ್ವಶನ್ಸ್ ಗಳನ್ನ ಪಬ್ಲಿಷಿಂಗ್ ಏನ್ ಮಾಡಿರ್ತವೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, ಇಂಡಿಯನ್ ಆರ್ಗನೈಸೇಷನ್ ಆಗಿರ್ಬೋದು, ಇಂಡಿಯಾ ರ್ಯಾಂಕ್ ಎಷ್ಟು, ಗ್ಲೋಬಲ್ ನಲ್ಲಿ ಫಸ್ಟ್ ಯಾವುದು, ಈ ತರ ಕ್ವಶನ್ಸ್ ಗಳನ್ನ ಎವ್ರಿ ಟೈಮ್ 1 or 2 ಕ್ವಶನ್, 1 ಕ್ವಶನ್ಸ್ ಮಿನಿಮಮ್ UPSC ಪ್ರಿಲಿಮ್ಸ್ ನಲ್ಲಿ ಬರುತ್ತೆ. ಯಾರು ಪಬ್ಲಿಷ್ ಮಾಡಿದ್ದಾರೆ, ಎಷ್ಟು ಇಂಡಿಯಾ ರ್ಯಾಂಕ್ ಎಷ್ಟು, ಏನೇನು ಅಬ್ಜೆಕ್ಟಿವ್ಸ್ ಇದಾವೆ, ಕೀ ಫೀಚರ್ಸ್ ಏನು, ಇದನ್ನ ನೆನ್ಪಿಡಬೇಕಾಗುತ್ತೆ. ಅದಕ್ಕೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ನಲ್ಲಿ ಏನಂದ್ರೆ ಇದು ಒಂದು ಆನ್ಯುವಲ್ ರ್ಯಾಂಕಿಂಗ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಆನ್ಯುವಲ್ ರ್ಯಾಂಕಿಂಗ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಅಂತಂದ್ರೆ 139 ಎಕಾನಮೀಸ್ ಆಫ್ ದ ವರ್ಲ್ಡ್ ಇರ್ತಾವಲ್ಲ ಅದರಲ್ಲಿ ಈ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದು ಮಾಡೋದು. ನೆಕ್ಸ್ಟ್ ಬೇಸ್ಡ್ ಆನ್ 80 ಇಂಡಿಕೇಟರ್ಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದೇ ತರ 80 ಇಂಡಿಕೇಟರ್ಸ್ ಮುಖಾಂತರ ಇದು ನಮ್ಮ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅನ್ನ ರಿಪೋರ್ಟ್ ಅನ್ನು ಕೊಡ್ತಾರೆ.
ಮಾರ್ಕೆಟ್ ಸ್ಟಾಪಿಸ್ಟಿಕೇಶನ್ ಆಗಿರ್ಬೋದು, ಔಟ್ಪುಟ್ಸ್ ಆಗಿರ್ಬೋದು, ಕ್ರಿಯೇಟಿವ್ ಔಟ್ಪುಟ್ಸ್ ಆಗಿರ್ಬೋದು, ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಮ್ಗೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಕೊಡ್ತಾರೆ. ಅದರಲ್ಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಯಾವುದು, ಆಮೇಲೆ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. 2025 ಪ್ರಕಾರ ಸ್ವೀಡನ್ ಏನಿರುತ್ತೆ ಫಸ್ಟ್ ರ್ಯಾಂಕ್ ನಲ್ಲಿ ಇರುತ್ತೆ, ಸ್ವಿಟ್ಜರ್ಲೆಂಡ್ ಫಸ್ಟ್ ರ್ಯಾಂಕ್ ನಲ್ಲಿ ಇದೆ, ಸ್ವೀಡನ್ ಸೆಕೆಂಡ್ ರ್ಯಾಂಕ್ ನಲ್ಲಿ ಇದೆ, US ಏನಿದೆ ಟಾಪ್ 3 ಥರ್ಡ್ ರ್ಯಾಂಕ್ ನಲ್ಲಿ ಇದೆ. ಇಂಡಿಯಾದ ಏನಿದೆ ಅಂದ್ರೆ 38th ರ್ಯಾಂಕ್. ವೆರಿ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಇಂಡಿಯಾ 38ನೇ ರ್ಯಾಂಕ್ ಇರುತ್ತೆ. ಟೋಟಲ್ ಎಷ್ಟು 139 ಎಕನಾಮೀಸ್ ಕಂಟ್ರಿ 139ರಲ್ಲಿ 38 ಆಗಿರುತ್ತೆ ಇಂಡಿಯಾದು. ಇಂಡಿಯಾ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ಇಂಡಿಯಾ ಇಸ್ ದ ಫಸ್ಟ್ ಅಮಾಂಗ್ ದ ಲೋವರ್ ಮಿಡಲ್ ಇನ್ಕಮ್ ಎಕನಾಮೀಸ್. ಇದು ಇಂಪಾರ್ಟೆಂಟ್, ಇದೊಂದು ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ ಸೆಂಟ್ರಲ್ ಅಂಡ್ ಸೌತರ್ನ್ ಏಷ್ಯಾನಲ್ಲಿ ಫಸ್ಟ್ ಆಗಿರುತ್ತೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ. ಇಂಡಿಯಾಸ್ ಪರ್ಫಾರ್ಮೆನ್ಸ್ ಹೈಲೈಟ್ಸ್ ನೋಡಿ. ಸ್ಟ್ರಾಂಗ್ ಇನ್ ICT ಡೆವಲಪ್ಮೆಂಟ್, ಈ ಸರ್ವಿಸಸ್ ನಲ್ಲಿ ಸ್ಟ್ರಾಂಗ್ ಇದೆ. ಲೇಟ್ ಸ್ಟೇಜ್ VC ಡೀಲ್ಸ್ ನಲ್ಲಿ 4th ಇದೆ. ಫೈನಾನ್ಸ್ ಆಫ್ ಸ್ಟಾರ್ಟ್ಅಪ್ ನಲ್ಲಿ 9th ಇದೆ. ಇದು ಇಂಪಾರ್ಟೆಂಟ್, ಓಕೆನಾ. ಸ್ಟಾರ್ಟ್ಅಪ್ ನಲ್ಲಿ 9th ಪ್ಲೇಸ್ ನಲ್ಲಿ ಇದೆ. ಲೀಡಿಂಗ್ ಇನೋವೇಷನ್ ಔಟ್ಪುಟ್ಸ್ ಇರುತ್ತೆ, ಮೋರ್ ದೆನ್ ಇನ್ಪುಟ್ಸ್ ಗಿಂತ ಔಟ್ಪುಟ್ಸ್ ಜಾಸ್ತಿ ಇರೋದು ನಮ್ಮ ಕಡೆ. ಇದು ಆಯ್ತಾ. ನೆಕ್ಸ್ಟ್ ನೋಡಿ, 2015ರಲ್ಲಿ 81th ರ್ಯಾಂಕ್ ಇದ್ದಾಗ ಈಗ 25ರಲ್ಲಿ 38 ರ್ಯಾಂಕ್ ಇದೆ. ನೋಡಿ, ಇಂಪ್ರೂವ್ ಆಗಿದೆಲ್ಲ ಇನೋವೇಷನ್ ನಲ್ಲಿ, ತುಂಬಾ ಇಂಪ್ರೂವ್ ಆಗಿದೆ. 15 25 ಕಂಪೇರ್ ಮಾಡಿದ್ರೆ ಇಷ್ಟು ಇಂಪ್ರೂವ್ ಆಗಿದೆ. ಓಕೆ, 10 ವರ್ಷದಲ್ಲಿ 38 ಪ್ಲೇಸ್ ಬಂದಿದೆ. ಇದು ಇನೋವೇಷನ್ ಇಂಡೆಕ್ಸ್ ಆಯ್ತು. ಇದರಲ್ಲಿ ಏನ್ ಯೂಸ್ಫುಲ್ ಫಾರ್ ಟಾಪಿಕ್ಸ್, ಸೈನ್ಸ್ ಅಂಡ್ ಟೆಕ್ ಪಾಲಿಸಿ, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, R&D ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ನಲ್ಲಿ UPSC ಪಾಯಿಂಟ್ ಆಫ್ ವ್ಯೂ ನೋಡಬೇಕಾದ್ರೆ ಇಷ್ಟ ಆಗುತ್ತೆ. ಆಮೇಲೆ ನಮ್ ಕೇಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋದು 4th ಟಾಪಿಕ್ ಆಫ್ ಅಂಡ್ ಲಾಸ್ಟ್ ಟಾಪಿಕ್ ಆಫ್ ಟುಡೇ ಇಸ್ ಸುಬರ್ಣಸಿರಿ ಬೇಸಿನ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ. ಇದು ಏನಾದ್ರು ಓಸು ಅಂತ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಇದು ಎಲ್ಲಿದೆ? ಇದು ಸುಬರ್ಣಸಿರಿ ಬೇಸಿನ್ ನೋಡಿ. ಇದು ಎಲ್ಲಿ ಬರುತ್ತೆ? ಅರುಣಾಚಲ್ ಪ್ರದೇಶನಲ್ಲಿ ಬರುತ್ತೆ. ಓಕೆನಾ. ಲಾರ್ಜೆಸ್ಟ್ ಹೈಡ್ರೋ ಪ್ರಾಜೆಕ್ಟ್ ಇನ್ ಸುಬರ್ಣಸಿರಿ ಬೇಸಿನ್. ಇನ್ಸ್ಟಾಲರ್ ಕೆಪಾಸಿಟಿ, ಓಕೆನಾ. ಇದು ಇನ್ಸ್ಟಾಲ್ ಮಾಡಿದ್ದಾರೆ ಸುಬರ್ಣಸಿರಿ ರಿವರ್ ನಲ್ಲಿ. ನೆಕ್ಸ್ಟ್ ಕೀ ಫೀಚರ್ಸ್ ಅಂದ್ರೆ ಇದ್ರದ್ದು 2220 ಮೆಗಾವ್ಯಾಟ್ ಮೇನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದೆ. ಅದರಲ್ಲಿ ಮೇನ್ ಪ್ಲಾಂಟ್ 2100 ಮೆಗಾವ್ಯಾಟ್ ಮಾಡಿದ್ರೆ, ಸಬ್ ಪ್ಲಾಂಟ್ಸ್ ಏನಿರ್ತಾವೆ 120 ಮೆಗಾವ್ಯಾಟ್ ಪ್ಲಾಂಟ್ಸ್ ಅನ್ನ ಮಾಡ್ತವೆ. ಇದು ಇಂಪಾರ್ಟೆಂಟ್, ಓಕೆನಾ. ಇದು ಡೆವಲಪರ್ ಯಾರು ಅಂತಂದ್ರೆ ಓಸು ಸುಬರ್ಣಸಿರಿ ಹೈಡ್ರೋ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇರುತ್ತಲ್ಲ, ಅದು ಡೆವಲಪರ್ ಆಗಿರುತ್ತೆ ಇದ್ರದ್ದು. ಇದೇನಾಗಿರುತ್ತೆ, ಇದು ಸುಬರ್ಣಸಿರಿಲಿಂದ 5 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ನಲ್ಲಿ ಒಂದು ವಿಲೇಜ್ ಇದೆ, ಅದಕ್ಕೆ ರೆಡಿ ವಿಲೇಜ್ ಅಂತ ಕರಿತೀವಿ. ಅಲ್ಲಿ ಇದೊಂದು ಪ್ಲಾಂಟ್ ಅನ್ನ ಹಾಕಿದ್ದಾರೆ, ಇನ್ಸ್ಟಾಲ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಇದು ಇಶ್ಯೂ ಅಂಡ್ ಕನ್ಸರ್ನ್, ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೇನ್ಸ್ ಬರೆಯುವಾಗ ಈ ಪಾಯಿಂಟ್ಸ್ ಗಳನ್ನು ಆಡ್ ಮಾಡಿಬಿಟ್ಟು ಬರಿಬೇಕಾಗುತ್ತೆ. ಎನ್ವೈರನ್ಮೆಂಟಲ್ ಕನ್ಸರ್ನ್ ಆಗಿರ್ಬೋದು, ಓಕೆನಾ. ಅಥವಾ ಜಿಯೋ ಪೊಲಿಟಿಕಲ್ ಸೆನ್ಸಿಟಿವಿಟಿ ಆಗಿರ್ಬೋದು. ಇಂಡಿಯಾ ಚೀನಾ ಬಾರ್ಡರ್ ಏನಿರುತ್ತೆ, ಅದು ಒಂದು ಬಾರ್ಡರ್ ನಲ್ಲಿ ಇರುವುದು ವೆರಿ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಆಮೇಲೆ ಸ್ಟ್ರಾಟಜಿಕ್ ಆಗಿರ್ಬೋದು, ಇಕೋಲಜಿಕಲ್ ಕನ್ಸರ್ನ್ ಕೂಡ ಆಗಿರುತ್ತೆ. ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಹೇಳ್ಬೋದು. ಇದ್ರ ಪ್ರಕಾರ ಇದ್ರ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳು ನೋಡಿ. 2000 ಮೆಗಾವ್ಯಾಟ್ ರನ್ ಆಫ್ ವಾಟರ್ ಪ್ರಾಜೆಕ್ಟ್ ಇರುತ್ತೆ ಎಲ್ಲಿ? ಸುಬರ್ಣಸಿರಿ. ಗೆರುಕಾ ಮುಖ ಅರುಣಾಚಲ್ ಪ್ರದೇಶ್ ನಲ್ಲಿ ಆಸಾಂ ಬಾರ್ಡರ್ ನಲ್ಲಿ ಇರುತ್ತೆ. ಇದು ಒಂದು ಪ್ರಾಜೆಕ್ಟ್ ಆಗಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಪರೇಟೆಡ್ ಬೈ NHPC ಲಿಮಿಟೆಡ್. ಇದು ಇಂಪಾರ್ಟೆಂಟ್, ಓಕೆನಾ. ಸಿಸ್ಮಿಕ್ ಸೇಫ್ಟಿ ವ್ಯೂಸ್ ಅಂಡ್ ಪ್ರೊಟೆಸ್ಟ್, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿರೋದು ಅದು ಮಾಡ್ತಾರೆ. ಫಸ್ಟ್ ಯೂನಿಟ್ ಆಪರೇಷನಲ್ ಆಗಿರುತ್ತೆ. ಈ ರಿಮೈನಿಂಗ್ ಯೂನಿಟ್ಸ್ ಎಕ್ಸ್ಪೆಕ್ಟ್ ಫಸ್ಟ್ ಯೂನಿಟ್ ಇವಾಗ ಆಪರೇಷನಲ್ ಇರುತ್ತೆ. ಈ ರಿಮೈನಿಂಗ್ ಯೂನಿಟ್ 26, 27 ಆಪರೇಟ್ ಮಾಡ್ತಾರೆ. ಇವಾಗ ಆಯ್ತು 26 ಅದಲ್ಲ, ಇವಾಗ ಮಾಡ್ತಾರೆ, ಓಕೆನಾ. ಮೇನ್ ಸಿಗ್ನಿಫಿಕೆನ್ಸ್ ಅಂದ್ರೆ ರಿನ್ಯೂಬಲ್ ಎನರ್ಜಿ ಆಡ್ ಮಾಡೋದು, ಸಪೋರ್ಟ್ ಗ್ರಿಡ್ ಸ್ಟೆಬಿಲಿಟಿಯನ್ನು ಸಪೋರ್ಟ್ ಮಾಡೋದು. ಇದು ಏನಾಗಿರುತ್ತೆ, ಮೇನ್ ಸಿಗ್ನಿಫಿಕೇಶನ್ ಆಗಿರುತ್ತೆ. ಇದು ನಮಗೆ 4 ಟಾಪಿಕ್ ಗಳನ್ನ ಲುಕೆಟ್ ಸೀರೀಸ್ ನಲ್ಲಿ, ಇವತ್ತಿನ ಸೀರೀಸ್ ನಲ್ಲಿ 4 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಹೇಳಿರೋದು. ಈ ಇವತ್ತಿನ ಟಾಪಿಕ್ ನಲ್ಲಿ ಇಷ್ಟು ಸಾಕು. ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗಳಿಗೆ, ನಮ್ಮ UPSC ಮತ್ತು KS ಆಸ್ಪಿರೆಂಟ್ ಗಳಿಗೆ ಆದಷ್ಟು ರೀಚ್ ಆಗೋ ತರ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನು ತರೋಣ. ಅಲ್ಲಿವರೆಗೂ ಸಿ ಯು, ಬೈ ಬೈ.